ಮುಂದೆ ಮಸ್ತ್ ಮನುಷ್ಯ ಬರೋ ಟೈಮ್ ರೀ ಜೋಗ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಬರೋ ಟೈಮ್ನಾಗ ನೀವು ಎಲ್ಲಿ ಹೋಗಂಗಿಲ್ಲ ಅಂತ ನನಗೆ ಗೊತ್ತದ ರೀ. ಯಾಕಂದ್ರೆ ನೀವು ಮಸ್ತ್ ಮನುಷ್ಯನ ಕಾಯ್ಲಿಕ್ಕೆ ಎಲ್ಲಿಂದ ಬಂದಾರ? ಅದ ಹೊಸಪೇಟೆಯಿಂದ ಡಾಕ್ಟರ್ ನಾಯಿ ಅಲ್ಲಲ್ಲ ನಾಯಿ ಡಾಕ್ಟರ್ ಬಸವರಾಜ್ ಬೆಣ್ಣಿ. ನಮಸ್ಕಾರ. ಜೋಗ್ ಜಂಕ್ಷನ್ಯಾಗ ನೋ ಟೆನ್ಷನ್, ನೀವೇನಂತೀರಿ? ಟೆನ್ಷನ್ ಅಂದ ತಕ್ಷಣ ನನಗೊಂದು ಮಾತು ನೆನಪಾಗುತ್ತೆ ಸರ್. ನಿಮಗಾಗ ಕನ್ಫ್ಯೂಷನ್ನು ಶುರುವಾಗುತ್ತೆ, ಇರಿಟೇಷನ್ನು ಹಾಳಾಗುತ್ತೆ, ರಿಲೇಷನ್ನು ಸಿಗೋದಿಲ್ಲ, ಕೋಆಪ್ರೇಷನ್ನು. ಅದಕ್ಕೆ ನಿಮ್ಮ BP ಕಾಷನ್ನು, ಅದಕ್ಕೆ ನೀವು ತಗೋತೀರಿ ಮೆಡಿಸಿನ್ನು. ಹೌದು, ಅರ್ಥ ಮಾಡ್ಕೊಳ್ಳಿ ಸಿಚುಯೇಷನ್ನು, ಎಲ್ಲದಕ್ಕೂ ಮಾಡಿ ಡಿಸ್ಕಷನ್ನು. ಎಲ್ಲ ಪ್ರಾಬ್ಲಮ್ಗಿದೆ ಸೊಲ್ಯೂಷನ್ನು. ಅರ್ಥ ಮಾಡ್ಕೊಳ್ಳಿ ಸಿಚುಯೇಷನ್ನು, ಎಲ್ಲ ಪ್ರಾಬ್ಲಮ್ಗಿದೆ ಸೊಲ್ಯೂಷನ್ನು. ಪುಗುಸೆಟೆ ಅಲ್ಲ ಸಜೆಷನ್ನು. ಅರ್ಥ ಮಾಡ್ಕೊಳ್ಳಿ ನನ್ನ ಇಂಟೆನ್ಷನ್ನು, ಯಾವತ್ತೂ ತಗೊಳ್ಳಲ್ಲ ಟೆನ್ಷನ್ನು. ಟೆನ್ಷನ್ ತಗೋಬಾರ್ದು ಅನ್ನೋದಿದ್ರೆ ನೋಡ್ತಾ ಇರಿ ಜೋಗ್ ಜಂಕ್ಷನ್. ಥ್ಯಾಂಕ್ ಯು ಡಾಕ್ಟ್ರ, ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಇವ್ರು ಎಷ್ಟು ಚಂದ ಹೇಳ್ತಾರೆ. ನೀವು ಜೋಗ್ ಜಂಕ್ಷನ್ ನೋಡ್ಕೋತಾ ಇದ್ರೆ ನೋ ಟೆನ್ಷನ್ ಸರ್, ನೋ ಟೆನ್ಷನ್. ಮತ್ತೊಂದು ಜೋಕ್ ಹೇಳ್ರಿ ಡಾಕ್ಟ್ರ. ಯಾಕಂದ್ರೆ 2 ದಿವಸದಿಂದ ಸಾಲಿಗೆ ಬಂದಿರಲಿಲ್ಲ ಹುಡುಗ. ಮಾಸ್ಟ್ರ್ ಕೇಳಿದ್ರು, ಯಾಕಲ್ಲೇ 2 ದಿವಸದಿಂದ ಸಾಲಿಗೆ ಬಂದಿಲ್ಲ ನೀನದು? ಆ ಹುಡುಗ ಅದ, ಸರ ನನ್ನ ಹತ್ರ ಒಂದೇ ಚಡ್ಡಿ ಇತ್ತು ಸರ, ಅದನ್ನ ನಮ್ಮವ್ವ ವಾಶ್ ಮಾಡಿ ಒಣಗಿ ಹಾಕಿದ್ಲು ಸರ್ ಅಂತಂದ. ಮೊನ್ನೆ ಆತು, ನಿನ್ನೆ ಯಾಕಲ್ಲೇ ಬಂದದ್ದಿಲ್ಲ ಅಂತ. ಸರ್ ಅದು ಒಣಗಿ ಹೋಗಿ ಚಡ್ಡಿ ಇತ್ತಲ್ಲ ಸರ್, ಅದನ್ನ ಹಾಕೊಂಡು ನಾನು ಸಾಲಿಗೆ ಹೊಂಟಿದ್ದೆ ಸರ್, ನಿಮ್ಮ ಮನೆ ಮುಂದೆ ಬಂದೆ ಸರ್, ಅಲ್ಲಿ ನಿಮ್ಮ ಚಡ್ಡಿ ಒಣಗಿ ಹಾಕಿದ್ರು ಸರ್, ನಿಮಗೂ ಒಂದೇ ಚಡ್ಡಿ ಇರ್ಬೇಕಂತೇಳಿ ನಾನು ಸಾಲಿಗೆ ಬರಲ್ಲ ಸರ್. ಒಬ್ಬ ಆಸ್ಪತ್ರೆಗೆ ಹೋದ, ಡಾಕ್ಟರ್ ಹತ್ರ, ಕಣ್ಣಿನ ಡಾಕ್ಟರ್ ಹತ್ರ ಹೋದ. ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅವ್ನು ಹೇಳ್ದ, ಸರ್ ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಸರ್ ಅಂತ. ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ, ಬಾ ಟೆಸ್ಟ್ ಮಾಡೋದು. ಡಾಕ್ಟರ್ ಟೆಸ್ಟ್ ಮಾಡಿದ್ರು, ಅಲ್ಲಿ ಕುಂದಿರಿಸಿದ್ರು, ABCD ತೋರಿಸಿದ್ರು. ಇದು ಕಾಣಿಸ್ತಾ ಇದೆಯೇನಪ್ಪ ಅಂತ ಕೇಳಿದ್ರು. ದೊಡ್ಡ ಅಕ್ಷರದ್ದು ತೋರಿಸಿದ್ರು ABCD. ಅವ ಕಣ್ಣಾಗಲ ಮಾಡಿ, ಎಲ್ಲ ಸರ್ ಇದೇನು ಕಾಣಿಸ್ವಲ್ದು ಅಂತ. ಹೌದಾ, ಸರಿ ಬಿಡು ಅಂತ. ನೀ ಅಲ್ಲೇ ಕೂತು ಸಣ್ಣದು ತೋರಿಸಿದ್ರು, ABCD ಇದು ಕಾಣಿಸ್ತೇನಪ್ಪ ಅಂತ ಕೇಳಿದ. ಅವ ಇಲ್ರಿ ಸರ್ ಏನೇನು ಕಾಣಿಸ್ವಲ್ದು ಅಂತ. ದೊಡ್ಡದು ಕಾಣವಲ್ದು, ಸಣ್ಣದು ಕಾಣವಲ್ದ. ಅವ್ ನರ್ಸಿಗೆ ಹೇಳ್ದ, ಒಂದು ದೊಡ್ಡದು ಊಟದ ಸ್ಟೀಲ್ ತಟ್ಟಿ ತಗೊಂಬರಮಂದ. ಆ ಟೇಬಲ್ ಮೇಲೆ ಸ್ಟೀಲ್ ತಟ್ಟಿ ಇಟ್ಟರು. ಅವ್ನು ಕರೆದ, ನೀನು ಬಾರಪ್ಪ ಇಲ್ಲಿದ್ದು. ಅವ ಬಂದು ಕುಂತ ತಕ್ಷಣ ಡಾಕ್ಟ್ರ್ ಕೇಳಿದ, ಇದೇನು ಗೊತ್ತಿಡಿದ್ರೇನ್ರಿ ಅಂತಂದ. ಅವ್ನು ಕಣ್ಣು ಪಿಳಿ ಬಿಟ್ಟು ಹಿಂಗೆ ನೋಡ್ದ. ಓಯ್ ಏನು ಸರ್ ಇದನ್ನು ಗೊತ್ತಿಳಿಲ್ದ್ರಿ ಏನು ಸರ್ ಅಂತಂದ. ಏನದು ಅಂತಂದ. ಸರ್ ಇದು 8 ಅಣಿನ 4 ಅಣಿನ ಗೊತ್ತಾಗವಲ್ಲ ಸರ್ ಅಂದ ಮಗ. ಅದ್ಭುತ ಜೋಕ್ಗಳು ಡಾಕ್ಟ್ರ, ಮಸ್ತ್ ಜೋಕ್ಗಳನ್ನು ಹಿಂಗೆ ಹೇಳ್ಕೊತಾ ಇದ್ದೀರಿ ನೀವು. ಮತ್ತೆ ಬರ್ತೀರಿ, ಮತ್ತು ನಾವು ನಿಮ್ಮನ್ನು ಕರೆಸ್ಕೊತಿರ್ತೇವೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನೋಡ್ರಿ, ಮಸ್ತ್ ಮನುಷ್ಯರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಮಸ್ತ್ ಮನುಷ್ಯ ಆಗಿ ನಮ್ಮಲ್ಲಿಗೆ ಬರ್ತಾರೆ. ಅವ್ರಿಂಥ ಅದ್ಭುತ ಜೋಕ್ಗಳನ್ನು ಹೇಳ್ತಾರೆ. ಖರೆ ಅಂತ ಡಾಕ್ಟರ್ ಅಂತ ಮಂದಿ ಜೋಕ್ ಹೇಳ್ಕೊತಾ ಇದ್ರೆ ಕೇಳ್ಕೊತಾನೆ ಇರ್ಬೇಕನ್ನಿಸ್ತದೆ. ಆದರೆ ಏನು ಮಾಡೋದು, ಟೈಮ್ ಕಂಟ್ರೋಲ್ ಮಾಡ್ತದೆ ನಮ್ಮನ್ನು. ಮುಂದೆ ಜೋಗ್ ಜಂಕ್ಷನ್ ಮತ್ತು ನಾವು ಭೇಟಿಯಾಗೋಣ್ರಿ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದೆ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.